ಇವ್ರನ್ನ ಈ ಪರಿಸ್ಥಿತಿಗೆ ತಂದಿರೋ ಮನೆ ಕೂಡ ಹೊತ್ತಿ ಉರಿಯೋ ಥರ ನಾನು ಮಾಡೇ ಮಾಡ್ತೀನಿ. ಇದು ನನ್ನ ಶಪಥ. ನಮಸ್ಕಾರ ಸ್ನೇಹಿತರೆ, ವಿಶ್ವವಾಣಿ ಟಿವಿ ಸ್ಪೆಷಲ್ನ ಈ ಒಂದು ವಿಶೇಷ ಕಿರುತೆರೆ ಸೆಗ್ಮೆಂಟಿಗೆ ಸ್ವಾಗತ. ನಾನು ಸುಜಯರಾಜ್. ಸ್ನೇಹಿತರೆ, ಜೀ ಪವರ್ ವಾಹಿನಿಯಲ್ಲಿ ಪ್ರಸಾರವಾಗ್ತಾ ಇದ್ದಂತಹ ಶುಭಶ್ಯ ಶ್ರೀಗ್ರಂ ಧಾರಾವಾಹಿಯಲ್ಲಿ ಪ್ರಮುಖ ಪಾತ್ರವನ್ನು ನಿರ್ವಹಿಸಿದ್ದಂತಹ ದಿವ್ಯಶ್ರೀ ನಾಯಕ್ ಸುಳ್ಳಿ ಅವರು ಈಗ ಕೃಷ್ಣ ರೊಕ್ಕು ಜೀ ಕನ್ನಡ ವಾಹಿನಿಯಲ್ಲಿ ಬರುವಂತಹ ಕೃಷ್ಣ ರೊಕ್ಕು ಧಾರಾವಾಹಿಯಲ್ಲಿ ಕಲ್ಯಾಣಿ ಪಾತ್ರ ಮಾಡ್ತಾ ಇದ್ದಾರೆ. ಸೊ ಈ ಒಂದು ಧಾರಾವಾಹಿ ಮಾರ್ಚ್ 9ನೇ ತಾರೀಕು ಸಂಜೆ 6:00 ಪ್ರಸಾರವಾಗುತ್ತೆ. ಸದ್ಯಕ್ಕೆ ಅವ್ರನ್ನ ಮಾತಾಡ್ಸ್ತಾ ಹೋಗೋಣ ಬನ್ನಿ. ದಿವ್ಯಶ್ರೀ ಅವರೇ, ಫಸ್ಟ್ಲಿ ಕಂಗ್ರ್ಯಾಚುಲೇಷನ್ಸ್ ಸೊ ಫಾರ್ ಕಲ್ಯಾಣಿ ಆ್ಯಂಡ್ ಕೃಷ್ಣ ರೊಕ್ಕು. ಸೊ ಎಷ್ಟು ಖುಷಿ ಇದೆ ಜೀ ಪವರಿಂದ ಜೀ ಕನ್ನಡಕ್ಕೆ ಪ್ರಮೋಷನ್ ಪಡ್ಕೊಂಡಿರೋದಕ್ಕೆ? ತುಂಬ ಖುಷಿ ಇದೆ. ನಿಮಗೆ ಮಾಧ್ಯಮದವರಿಗೆ ಗೊತ್ತಿರ್ಬೋದು, ಈಗ ಎಸ್ಪೆಷಲಿ ಟೆಲಿವಿಷನ್ ಜೀ ಕನ್ನಡ ಅನ್ನೋದು ಡ್ರೀಮ್ ಚಾನಲ್. ಅದು ಎಸ್ಪೆಷಲಿ ನನಗಂತೂ ಇದು ಡ್ರೀಮ್ ಚಾನಲ್. ನಾನು ಹೇಳ್ತಿದ್ದೀನಿ, ಇಲ್ಲಿ ತನಕ ಒಂದಷ್ಟು ಚಾನಲ್ಗಳಿಗೆ ಒಂದಷ್ಟು ಸೀರಿಯಲಲ್ಲಿ ವರ್ಕ್ ಮಾಡಿದ್ದೀನಿ. ಸೊ ಜೀ ವಾಸ್ ಮೈ ಡ್ರೀಮ್. ಸೊ ಅದೀಗ ಕನಸು ನನಸಾಗಿದೆ. ತುಂಬ ಖುಷಿ ನನಗೆ. ಬೇರೆ ಅಂದರೆ ಇನ್ನೂ ಸೀರಿಯಲಲ್ಲಿ ಇನ್ನೂ ಏನೋ ಆಸೆ ಇದೆ ಅನ್ನೋ ಥರ ಇಲ್ಲ. ಜೀ ಕನ್ನಡದಲ್ಲಿ ಒಂದು ಒಳ್ಳೆ ಪಾತ್ರ ಮಾಡ್ತಾ ಇದ್ದೀನಿ, ಖುಷಿ ಇದೆ. ಸೊ ಬರೀ ನಟಿ ಅಷ್ಟೇ ಅಲ್ಲದೆ ಕರ್ನಾಟಕದ ಪ್ರಪ್ರಥಮ ಮಹಿಳಾ ಚಂಡೆ ವಾದಕಿ ಕೂಡ ನೀವು ಆ್ಯಕ್ಚುಲಿ. ಸೊ ಒಂದು ರೀತಿ ಗಟ್ಟಿಗಿತ್ತಿ ಅಂತಲೇ ಹೇಳ್ಬೋದು. ಆಲ್ಮೋಸ್ಟ್ ಸಿಂಗಲ್ ಹ್ಯಾಂಡೆಡ್ ಆಗಿ ನೀವು ಆ್ಯಕ್ಚುಲಿ ಲೈಫ್ ಲೀಡ್ ಮಾಡ್ತಾ ಇದ್ದೀರಾ. ಪ್ಲಸ್ ಈ ಒಂದು ಕಲ್ಯಾಣಿ ಪಾತ್ರ ಮತ್ತು ನಿಮ್ಮ ರಿಯಲ್ ಲೈಫ್ ಒಂದು ರೋಲ್ ಏನು ಪ್ಲೇನ್ ಮಾಡ್ತೀರಾ, ಆಲ್ಮೋಸ್ಟ್ ತುಂಬ ಸಿಮಿಲಾರಿಟಿ ಇದೆ. ಸೊ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಕಲ್ಯಾಣಿ ಪಾತ್ರದ ಬಗ್ಗೆ? ನಿಮಗೆ ಈ ಒಂದು ಪಾತ್ರ ಎಷ್ಟು ರಿಲೇಟ್ ಆಗುತ್ತೆ? ನಾನು ಆವಾಗಲೇ ಹೇಳಿದೆ ಪ್ರೆಸ್ ಮೀಟಲ್ಲಿ, ರಿಯಲ್ ಲೈಫ್ಗೂ ನನಗೆ ಮತ್ತು ಈ ಕ್ಯಾರೆಕ್ಟರ್ಗೂ ತುಂಬ ಡಿಫ್ರೆನ್ಸ್ ಅಂತ ಏನೂ ಅನಿಸಲ್ಲ. ಬಿಕಾಸ್ ನನ್ನನ್ನು ಹೊರಗಡೆ ತುಂಬ ಜನ ಅಕ್ಕ ಅಂತಲೇ ಪ್ರೀತಿ ಮಾಡೋರು ಜಾಸ್ತಿ ಇದ್ದಾರೆ, ತುಂಬ ಜನ ಇದ್ದಾರೆ ನನ್ನ ಅಕ್ಕ ಅಂತ. ಸೊ ಇದು ಕೂಡ ಅದೇ ಒಂದು ಎಲ್ಲರನ್ನ ಪ್ರೀತಿ ಮಾಡುವಂತಹ, ಒಂದು ಕೇರ್ ಮಾಡುವಂತಹ ತಾಯಿಯ ಗುಣ ಇರುವಂತಹ ಅಕ್ಕನ ಪಾತ್ರ. ಸೊ ನನಗೆ ಅದನ್ನು ಮಾಡೋದೇನು ಚಾಲೆಂಜಿಂಗ್ ಅನಿಸಿಲ್ಲ. ಎಟ್ ದ ಸೇಮ್ ಟೈಮ್ ನೀವು ಪ್ರೋಮೋ ನೋಡಿದರೆ ಗೊತ್ತಿರುತ್ತೆ, ಎಷ್ಟು ಪ್ರೀತಿ ಕೊಡ್ತಾಳೆ. ಅದೇ ನಿಮ್ಮ ಅಣ್ಣಂದ್ರಿಗೆ ಅಥವಾ ನಿಮ್ಮನ್ನು ಪ್ರೀತಿಸೋ ಜನರಿಗೆ ಏನಾದ್ರು ತೊಂದರೆ ಆಯಿತು ಅಂದರೆ ಅಷ್ಟೇ ಅಗ್ರೆಷನ್ ತೋರಿಸ್ತಾಳೆ ಅವಳು. ಸೊ ರಿಯಲ್ ಲೈಫಲ್ಲಿ ಕೂಡ ನನಗೆ ಅದು ತುಂಬ ಮ್ಯಾಚ್ ಆಗುತ್ತೆ. ಬಿಕಾಸ್ ನನ್ನ ಲೈಫ್ ಜರ್ನಿ ಇರ್ಬೋದು, ನಾನು ನಡೆದು ಬಂದ ಹಾದಿ, ಅದನ್ನೆಲ್ಲ ಹೋಲಿಸ್ಕೊಂಡು ಬಂದರೆ ನನಗೆ ಅದನ್ನು ಮಾಡೋದು ಕೂಡ ಅಷ್ಟೇನು ಚಾಲೆಂಜಿಂಗ್ ಅಂತ ಅನಿಸಲ್ಲ. ಬಿಕಾಸ್ ನನ್ನ ರಿಯಲ್ ಕ್ಯಾರೆಕ್ಟರ್ ಕೂಡ ಹಾಗೆ. ನಮ್ಮವರಿಗೆ ಏನಾದರೂ ತೊಂದರೆ ಆಯಿತು ಅಥವಾ ನನ್ನ ಕೆಲಸಗಳಿಗೆ ಏನಾದರೂ ತೊಂದರೆ ಆಯಿತು ಅಂದರೆ ನಾನು ಯಾವ ಲೆವೆಲ್ಗೆ ಹೋಗೋಕ್ಕೂ ರೆಡಿ ಇರ್ತೀನಿ. ಸೊ ಬಟ್ ಎರಡನ್ನೂ ಅಟ್ ಎ ಟೈಮ್ ಮಾಡಬೇಕು ಅನ್ನೋದು ಒಂದು ಸ್ವಲ್ಪ ಚಾಲೆಂಜಸ್. ಅಂದರೆ ಈಗ ಈ ಮೂಡಲ್ಲಿ ಇರ್ತೀರಾ, ಇಮಿಡಿಯೇಟ್ ಮತ್ತೆ ಆ ಮೂಡಿಗೆ ಹೋಗ್ತೀರಾ ಅನ್ನೋದು ಚಾಲೆಂಜಿಂಗ್. ಅದನ್ನೆಲ್ಲ ನಡ್ಸ್ಕೊಂಡು ಹೋಗಿದ್ದು ಡೈರೆಕ್ಟರ್ ಸರ್. ಸೊ ಚೆನ್ನಾಗಿದೆ. ಸೊ ತಾಯಿಯ ಮಮತೆ ಇರುವಂತಹ ಪಾತ್ರ ಅಂತ ಹೇಳಿದ್ರಿ, ಬಟ್ ಆದರೆ ಪ್ರೋಮೋದಲ್ಲಿ ಇನ್ನೊಂದು ಶೇಡ್ ಕೂಡ ಇದೆ. ತುಂಬ ರಿವೆಂಜ್ ಮಾಡೆಲ್. ಆ್ಯಕ್ಚುಲಿ ಸೂರ್ಯಪ್ರಕಾಶ್ ಅವರ ಮನೆಯವರ ವಿರುದ್ಧ ಈಗ ತೊಡೆ ತಟ್ಟಿ ನಿಂತಿದ್ದೀರಾ ಆ್ಯಕ್ಚುಲಿ. ಸೊ ಏನು ಮಾಡೋಕ್ಕೆ ಹೊಡ್ತೀರಾ? ನೀವೇ ಆ್ಯಕ್ಚುಲಿ ಆ್ಯಂಟಗೋನಿಸ್ಟ್ ಅಂತ ಅಂದ್ಕೊಳ್ಬೋದಾ ಈ ಸೀರಿಯಲಲ್ಲಿ, ಅಥವಾ ಎರಡೆಲ್ಲ ಶೇಡ್ ಇರುತ್ತಾ, ಬೇರೆ ಬೇರೆ ಶೇಡೆಲ್ಲ ಕಾಣಿಸ್ಕೊಳ್ತಿದ್ದೀರಾ ಹೇಗೆ ಅಂತ? ಇದನ್ನು ಕಂಪ್ಲೀಟ್ ನೆಗೆಟಿವ್ ಅಂತ ನಾನು ಹೇಳಲಾರೆ. ಯಾಕಂದರೆ ಒಂದು ವ್ಯಕ್ತಿ ತುಂಬ ಒಳ್ಳೆಯವನಿದ್ದವನು ಏನೋ ಒಂದು ಸಣ್ಣ ಕೆಟ್ಟದಾಗಿ ಬಿಹೇವ್ ಮಾಡ್ತಾನೆ ಅಂತಂದರೆ ಅಲ್ಲೊಂದು ಸಿಚುವೇಶನ್ ಅವನ್ನ ಆ ಥರ ಮಾಡಿರುತ್ತೆ. ಸೊ ನನ್ನ ಕ್ಯಾರೆಕ್ಟರ್ ಕೂಡ ಅದೇ. ನಾನು ಕೆಟ್ಟವಳು ಅಂತ ನಾನಿಲ್ಲಿ ಪೋಟ್ರೆ ಮಾಡ್ಕೊಳ್ಳೋಕೆ ಇಷ್ಟ ಇಲ್ಲ. ಅವಳು ವಿಲನ್ ಅಂತಲೂ ನಾನು ಖಂಡಿತ ಹೇಳಲಾರೆ. ಯಾಕಂದರೆ ನಿಮಗೆ ಮುಂದೆ ಈ ಸೀರಿಯಲ್ ನೋಡ್ತಾ ಏನು ಅನಿಸುತ್ತೆ ಅಂದರೆ, ಇವಳು ಮಾಡಿದ್ದೇ ಸರಿ ಅಂತ ಕೆಲವ್ರಿಗೆ ಅನಿಸ್ಬೋದು, ಕೆಲವ್ರಿಗೆ ಇವಳು ಮಾಡಿದ ತಪ್ಪು ಅಂತ ಅನಿಸ್ಬೋದು. ಹಾಗಾಗಿದ್ದು ಪಕ್ಕಾ ವಿಲನ್ ಕ್ಯಾರೆಕ್ಟರ್ ಅಂತೂ ಖಂಡಿತ ಅಲ್ಲ. ಅಣ್ಣನ ಮತ್ತು ನಾನು ಪ್ರೀತಿಸಿದಂಥ ಹುಡುಗ ಪ್ರೋಮೋದಲ್ಲಿ ನೋಡಿರ್ಬೋದು, ಅವರಿಗೆ ತೊಂದರೆ ಆಯಿತು ಅನ್ನೋ ಸಿಚುವೇಶನ್ ನನ್ನನ್ನು ಆ ಥರ ಮಾಡಿಸಿರುತ್ತೆ. ಸೊ ಮದುವೆ ಆದಮೇಲೆ ಆ ಮನೆಗೆ ಹೋಗಿ ಏನು ಮಾಡ್ತೀನಿ, ನನ್ನ ಉದ್ದೇಶ ಏನು, ಆ ಮನೆಗೆ ಏನಕ್ಕೆ ಹೋಗಿರ್ತೀನಿ ಅನ್ನೋದು ಗೊತ್ತಾಗಬೇಕಂದ್ರೆ ಸೀರಿಯಲ್ ನೋಡಬೇಕು. ಸೊ ಅಂದರೆ ಒಂದು ಲೆಕ್ಕದಲ್ಲಿ ಈ ಒಂದು ಸೀರಿಯಲಲ್ಲಿ ಹೆಣ್ಮಕ್ಳೇ ಜಾಸ್ತಿ ಇರೋದ್ರಿಂದ ಒಂದು ಸಿಂಗಲ್ ಇಂಡಿಪೆಂಡೆಂಟ್ ವಿಮೆನ್ ಯಾವ ರೀತಿ ಆ್ಯಕ್ಚುಲಿ ಇರಬೇಕಾಗತ್ತೆ ಲೈಫಲ್ಲಿ, ಮತ್ತು ಹಿಂಗೆ ಲೈಫ್ ಲೀಡ್ ಮಾಡ್ಬೋದು ಅನ್ನೋದಕ್ಕೆ ಒಂದು ರೀತಿ ಎಕ್ಸಾಂಪಲ್ ಥರ ಕಾಣಿಸ್ಕೊಳ್ತಾ ಇದ್ದಾರೆ ಎಲ್ಲ ಅಕ್ಕ ತಂಗಿಯರಲ್ಲ. ಸೊ ನೀವು ಸಿಂಗಲ್ ಇಂಡಿಪೆಂಡೆಂಟ್ ವಿಮೆನ್ಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಸೊ ಅವರೆಲ್ಲ ಎಷ್ಟು ಸ್ಟ್ರಾಂಗ್ ಆಗಿರಬೇಕಾಗುತ್ತೆ? ಖಂಡಿತ. ಈಗ ನಾನು ಆಗಲೇ ಹೇಳಿದಾಗೆ ನನ್ನ ಪರ್ಸ್ನಲ್ ಲೈಫಿಗೂ ಇದಕ್ಕೂ ತುಂಬ ಲೀಡ್ ಆಗುತ್ತೆ. ಯಾಕೆ ಅದನ್ನೆಲ್ಲ ನಾನು ಇವಾಗ ಎಕ್ಸ್ಪ್ಲೇನ್ ಮಾಡುವಂಥ ಇದು ಟೈಮ್ ಇದಲ್ಲ. ಆದರೆ ನಾನು ಹೇಳೋದು ಅಂದರೆ ನನ್ನ ಪರ್ಸ್ನಲ್ ಲೈಫಿಗೂ ಇದಕ್ಕೂ ತುಂಬ ಟ್ಯಾಲಿ ಇದೆ. ಸೇಮ್ ಕ್ಯಾರೆಕ್ಟರ್ ನಾನು ರಿಯಲ್ ಲೈಫಲ್ಲೂ ನಾನು ಹೀಗೆ ಇರ್ತೀನಿ. ತಪ್ಪು ಅಂದರೆ ತಪ್ಪು, ಸರಿ ಅಂದರೆ ಸರಿ, ತಪ್ಪು ಅಂದಾಗ ತಿರುಗಿ ಬೀಳ್ತೀನಿ. ಈ ಥರದ್ದು ಹೆಣ್ಮಕ್ಳಿಗೆ ನಾನು ಇಷ್ಟೇ ಹೇಳೋದು. ಮುಂಚೆ ಎಲ್ಲ ಇತ್ತು ಪುರುಷ ಪ್ರಧಾನ ಸಮಾಜ, ಆ ಥರದ್ದು. ಈಗ ನಾನು ನೋಡಿರೋ ಹಾಗೆ ಖಂಡಿತ ಅದಿಲ್ಲ. ಹೆಣ್ಮಕ್ಳು ಅದನ್ನೆಲ್ಲ ಮೀರಿ ಮುಂದೆ ಬರ್ತಾ ಇದ್ದಾರೆ. ಇನ್ನೂ ಕೂಡ ಒಂದಷ್ಟು ಜನ ಇನ್ನೂ ಬಾವಿಯೊಳಗಿನ ಕಪ್ಪೆ ಥರ, ಇಲ್ಲ ನಾನು ನನ್ನ ಗಂಡ, ನನ್ನ ಮಕ್ಕಳು, ನನ್ನ ಅತ್ತೆ ಮಾವ ಇಷ್ಟೇ ಇದ್ದೀರಾ. ಅಲ್ಲ, ಅದನ್ನು ಬಿಟ್ಟು ನಿಮ್ಮೊಳಗೆ ಏನೋ ಒಂದು ಆಸೆ ಇರುತ್ತೆ. ಹಾಗಂತ ಕೆಟ್ಟ ದಾರಿ ಹಿಡೀರಿ ಅಂತ ನಾನು ಖಂಡಿತ ಹೇಳ್ತಿಲ್ಲ. ನಿಮ್ಮದೇನೋ ಸಾಧನೆ ಮಾಡಬೇಕು ಅಂತ ಆಸೆ ಇರುತ್ತೆ. ಹೊರಗಿನ ಪ್ರಪಂಚ ಸ್ವಲ್ಪ ನೋಡಿ, ನೀವು ಕೂಡ ಸಾಧನೆ ಮಾಡಿ. ಎಷ್ಟು ದಿನ ಅಂತ ಇನ್ನೊಬ್ಬರಿಗೆ ಭಯ ಬಿದ್ದುಕೊಂಡು ಅದನ್ನೇ ಮಾಡ್ತಾ ಇರ್ತೀರಾ? ಹೊರಗಡೆ ಪ್ರಪಂಚಕ್ಕೆ ಹೆದರೋ ಅವಶ್ಯಕತೆ ಇಲ್ಲ. ಅವಕಾಶಗಳು ಬೇಕಾದಷ್ಟಿದೆ.
ಒಂದು ಸ್ವಲ್ಪ ನೀವು ನಿಮ್ಮ ಬಗ್ಗೆ ಯೋಚನೆ ಮಾಡಿ, ಹೊರಗಿನವ್ರ ಬಗ್ಗೆ ಆಮೇಲೆ, ಮನೆಯವ್ರ ಬಗ್ಗೆನೂ ಆಮೇಲೆ. ಫಸ್ಟ್ ನಿಮ್ಮ ಬಗ್ಗೆ ನೀವು ಯೋಚನೆ ಮಾಡಿ, ಆಮೇಲೆ ಅವಕಾಶಗಳು ನಿಮಗೆ ಕಾಣಿಸ್ತಾ ಹೋಗುತ್ತೆ, ಆ ದಾರಿಯಲ್ಲಿ ನಡ್ಕೊಂಡು ಹೋಗಿ. ಲಾಸ್ಟ್ 2 ಕ್ವಶನ್ಸು. ಅಂದರೆ ತಾಯಿ ಥರ ಮಮತೆ ಇರುತ್ತೆ ಅಂತ ಹೇಳಿದ್ರೆ, ರಿಯಲ್ ಲೈಫಲ್ಲೂ ದಿವ್ಯಾ ಅವರು ಆ್ಯಕ್ಚುಲಿ ಒಂದು ಮಗುವಿನ ತಾಯಿ. ಸೊ ಮಗುನ ನೋಡ್ಕೊಳ್ಳೋದು ಪ್ಲಸ್ ಈ ರೀತಿ ಒಂದು ನಟನಾ ಕ್ಷೇತ್ರ ಹೆಂಗೆ ಬ್ಯಾಲೆನ್ಸ್ ಮಾಡ್ತಿದ್ದೀರಾ, ಎಷ್ಟು ಚಾಲೆಂಜಿಂಗ್ ಅಂತ ಅನ್ನಿಸ್ತಾ ಇದೆ? ಇದು ನನಗೆ ಯೂಸ್ ಟು ಇಟ್ ಆಗಿಬಿಟ್ಟಿದೆ. ಇದನ್ನು ನಾನು ಆ್ಯಕ್ಚುಲಿ ಎಂಜಾಯ್ ಮಾಡ್ತೀನಿ. ಶೂಟಿಂಗ್ ಇದ್ದರೆ ನಾನು ಯೂಶ್ವಲಿ 4:15 ಎದ್ದು ಬಿಡ್ತೀನಿ, 4:04 ಬಿಕಾಸ್ ಅವಳನ್ನ ಸ್ಕೂಲಿಗೆ ಕಳ್ಸೋಕ್ಕೆ ಅವಳಿಗೆ ಬಾಕ್ಸು ಲಂಚು ಅದು ಇದು ಅಂತ ಪ್ರಿಪ್ರೇಷನ್ ಆಗಬೇಕು. ನಾನು ಯೂಶ್ವಲಿ ಸೆಟ್ಟಿಗೆ ಊಟ ತೊಗೊಂಡು ಬರ್ತೀನಿ, ತಿಂಡಿಯಿಂದ ಹಿಡಿದು ಲಂಚಿಂದ ಹಿಡಿದು ಎಲ್ಲ ನಾನೇ ತೊಗೊಂಡ್ಬರ್ತೀನಿ. ನಾನು ಅದನ್ನು ತುಂಬ ಇಷ್ಟಪಟ್ಟು ಮಾಡ್ತೀನಿ. ತುಂಬ ಜನ ಕೇಳ್ತಾರೆ ಕಷ್ಟ ಆಗಲ್ವ? ನನಗೆ ಇಷ್ಟ. ಬೆಳಗ್ಗೆ ಎದ್ದು ಫ್ರೆಶ್ ಮೂಡಲ್ಲಿ ನಾನು ಸೆಟ್ಟಿಗೂ ಕೆಲಸಕ್ಕೂ ಬರ್ಬೋದು. ಒಂದು ನನ್ನ ಹೆಣ್ಣು ಮಗುನ ನಾನು ಇಂಡಿಪೆಂಡೆಂಟಾಗಿ ಸಾಕ್ತಾ ಇದ್ದು, ಅದ್ರ ಜೊತೆಗೆ ಇಲ್ಲಿ ಕೂಡ ಇಂಡಿಪೆಂಡೆಂಟಾಗಿ ವರ್ಕ್ ಮಾಡ್ತಾ ಇರೋದು ನನಗೆ ತುಂಬ ಖುಷಿ ಇದೆ. ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಕಲ್ಯಾಣಿ ಪಾತ್ರಕ್ಕೆ ಒಳ್ಳೆಯದಾಗಲಿ. ನೀವು ಹೇಳಿದ್ರಿ ನಿಮ್ಮ ಅಭಿಮಾನಿಗಳೆಲ್ಲ ನಿಮ್ಮನ್ನು ಅಕ್ಕ ಅಂತ ಕರೀತಾರೆ, ಬಟ್ ನಾನು ಅಕ್ಕ ಅಂತ ಕರೆಯಲ್ಲ ನನಗೆ, ಬಿಕಾಸ್ ನೀವು ಫ್ರೆಂಡ್. ಹಾಗಾಗಿ ಒಳ್ಳೆಯದಾಗಲಿ. ಆಲ್ ದಿ ಬೆಸ್ಟ್ ದಿವ್ಯಾ ಅವರೇ, ನಟಿ ದಿವ್ಯಾ ಅವರೇ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್. ನಮ್ಮ ಕೃಷ್ಣರಕ್ಕೂ ಇದೇ ಮಾರ್ಚ್ 9ರಿಂದ 6:30ಕ್ಕೆ ನಿಮ್ಮ ಮನೆಗೆ ಬರ್ತಾ ಇದೆ. ನಮ್ಮನ್ನು ನಿಮ್ಮ ಮನಸ್ಸಲ್ಲಿಟ್ಟು ಪ್ರೀತಿ ಕೊಡಿ. ಧನ್ಯವಾದ. ಸೊ ಸ್ನೇಹಿತರೆ, ಇದಾಗಿತ್ತು ದಿವ್ಯಶ್ರೀ ನಾಯಕ್ ಅವರ ಮಾತುಗಳು. ಕೃಷ್ಣ ರುಕ್ಕು ಧಾರಾವಾಹಿ ಇದೇ ಮಾರ್ಚ್ 9ನೇ ತಾರೀಕು ಸಂಜೆ 6:00 ಜೀ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗ್ತಾ ಇದೆ. ದಯವಿಟ್ಟು ಈ ಒಂದು ಸೀರಿಯಲ್ನ ಜೀ ಕನ್ನಡ ವಾಹಿನಿಯಲ್ಲೇ ನೋಡಿ, ಯಾಕೆಂತ ಹೇಳಿದ್ರೆ ಅದು ಅದರಲ್ಲೇ ಬರೋದು. ಧನ್ಯವಾದಗಳು. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.